ಇದು ಗೊತ್ತಿದೆಯಾ NDRF ಹೇಗೆ ವರ್ಕ್ ಆಗುತ್ತೆ? ನಾವೇನು ಪುಕ್ಸಟೆ ಕೇಳ್ತಾ ಇಲ್ಲ, ಇದು ನಮ್ಮ ಸಂವಿಧಾನದ ಹಕ್ಕಿದೆ. ನಾವು ಕೇಳ್ತಾ ಇರೋದು 35,000 ಕೋಟಿ ರೂಪಾಯಿ. 35,000 ಕೋಟಿ ರೂಪಾಯಿನಲ್ಲಿ 18,000 ಕೋಟಿ ರೂಪಾಯಿ ನಾವು ಕೊಡ್ಬೇಕು, 18,000 ರೂಪಾಯಿ ಅವ್ರು ಕೊಡೋದು. ನಾವಾಗ್ಲೇ ಬರ ನಿರ್ವಹಣೆಗೆ ನಾವಾಗ್ಲೇ ದುಡ್ಡು ಜಮಾ ಮಾಡಿದೀವಿ, ರೈತರಿಗೆ ಆಗ್ಲೇ 2,000 ನಾವು ಕೊಟ್ಟಿದೀವಿ. ನಮ್ ಜವಾಬ್ದಾರಿ ಏನಿದೆ ನಾವು ಮಾಡ್ತೀವಿ. ನೀವೇನ್ ಮಾಡ್ತಾ ಇದ್ದೀರಾ? 25 ಜನ ಸಂಸದರು ಇಟ್ಕೊಂಡು ಕತೆ ಕಾಯ್ತಾ ಇದ್ರ? ಬೊಮ್ಮಾಯಿ ಅವರು ನಮಗ್ ಪಾಠ ಹೇಳೋದ್ ಬಿಟ್ಟು ಅವ್ರ ಪಕ್ಷದ ಎಂಪಿಗಳಿಗೆ ಪಾಠ ಹೇಳಿ. ಪದೇ ಪದೇ ಇದು ನೀವು ಗಂಡಸ್ತನ ಇರಿ, ತಾಕತ್ತು ದಮ್ಮು, ಇದೇ ತಾಕತ್ತು ದಮ್ಮು ಅಂತ ಹೇಳ್ಬಿಟ್ಟೆ ತಾನೇ ಅವ್ರು 66 ಆಗಿರೋದು. ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ ಲಾಸ್ಟ್ 5 ವರ್ಷದಿಂದ? ಏನೇನ್ ಮಾಡಿದ್ದಾರೆ ಹೇಳ್ರಿ ಕರ್ನಾಟಕಕ್ಕೋಸ್ಕರ? ಆ ಕಡೆ ತೆರಿಗೆನಲ್ಲಿ ಅನ್ಯಾಯ ಆದ್ರೆ ಧ್ವನಿ ಅಂತಲ್ಲ, ಬರ ನಿರ್ವಹಣೆನಲ್ಲಿ ಅನ್ಯಾಯ ಆದ್ರೆ ಧ್ವನಿ ಅಂತಲ್ಲ. ಏನಕ್ಕೆ ಯಾರ್ಸ್ ಕಳಿಸ್ಬೇಕು ನಾವು ಬಿಜೆಪಿ ಸಂಸದರಿಗೆ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ? ಇಷ್ಟೇನ ಅವ್ರು ಮಾಡೋದು? ಮೋದಿಗೆ ಯಾಕೆ ಅಷ್ಟು ಎದಿರ್ತಾರೆ? ಅಮಿತ್ ಶಾಗೆ ಯಾಕೆ ಅಷ್ಟು ಎದಿರ್ತಾರೆ? ನೀವು ತೆರಿಗೆ ಕೊಡ್ತಾ ಇದ್ದೀರಾ ಸ್ವಾಮಿ, ತೆರಿಗೆ ಹೈಯೆಸ್ಟ್ ಕೊಡ್ತಾ ಇದೀವಿ ನಾವು. ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಕೊಡ್ತಾ ಇದೀವಿ, GST ಜಾಸ್ತಿ ಕೊಡ್ತಾ ಇದೀವಿ. IT ಎಕ್ಸ್ಪೋರ್ಟ್ಸ್ ನಲ್ಲಿ ನಮ್ದು 4 ಲಕ್ಷ ಕೋಟಿ ಕೊಡ್ತಾ ಇದೀವಿ ನಾವು ಕೇಂದ್ರ ಸರ್ಕಾರಕ್ಕೆ. 1 ರೂಪಾಯಿ ಬರ್ತಾ ಇಲ್ಲ. ನಮ್ಮ ಸಂವಿಧಾನದ ಹಕ್ಕೇನಿದೆ ಅದಕ್ಕೆ ಕೇಳ್ತಾ ಇದೀವಿ. ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೀವಲ್ವಾ?